ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದು ಭಾಳ ಕಷ್ಟ. ಎಷ್ಟು ಜನಕ್ಕೆ ಅಂತ ಊಟ ಕೊಡೋದಕ್ಕೆ ಸಾಧ್ಯ, ಎಷ್ಟು ಜನನ ಸೇರಿಸೋದಕ್ಕೆ ಸಾಧ್ಯ. ಹಾಗಿರುವಾಗ 961ನೇ ಕಾರ್ಯಕ್ರಮ ಇದು ಅನ್ನದಾಸೋಹ ಕಾರ್ಯಕ್ರಮ ಅಂದರೆ ನಿಜವಾಗಲೂ ಶ್ಲಾಘನೀಯ, ಬಹಳ ಯಶಸ್ವಿಯಾಗಿರುವಂಥದ್ದು. ಅಂದರೆ ಇವರ ಹಿಂದೆ, ಇವರ ಮುಂದೆ, ಇವರ ಜೊತೆ ಎಷ್ಟು ಬಳಗ, ಎಷ್ಟು ಜನ, ಎಷ್ಟು ಸಂಘಟನೆ, ಎಲ್ಲ ಪ್ರೀತಿ ಪಾತ್ರರು ಇವ್ರ ಜೊತೆಲಿ ಇದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನಾನು ಏನು ಹೇಳಬಲ್ಲೆ ಅಂದರೆ ನನಗೇನು ಗೊತ್ತಾಗಲ್ಲ. ರಾಜ್ಕುಮಾರ್ ಅವರು ಹೇಳಿದಾಗೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ವೈಕುಂಠವೋ ಕೈಲಾಸವೋ ಅಂತ ಅನ್ನಿಸ್ತಾ ಇದೆ. ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನು ಬಲ್ಲೆನು ನಾನು, ನೆರೆಸು ಜ್ಞಾನಮೂರ್ತಿ ನೀನು ಅಂತ ಹೇಳಿದಾಗೆ ನಮ್ಮ ಕನಕದಾಸರ ಒಂದು ತತ್ವವನ್ನು ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಇಲ್ಲಿ ಬಂದಿರೋ ಎಲ್ಲ ಕಲಾವಿದರುಗಳಿಗೆ, ಹಾಗೆ ಇವತ್ತಿನ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಿರುವಂಥ ಎಲ್ಲ ನಮ್ಮ ಮನುಷ್ಯರು ಇರಬಹುದು, ಇನ್ಯಾರೇ ಇದ್ದರೂ ಅವರೆಲ್ಲರಿಗೂ ಶುಭವಾಗಲಿ. ಅವರಿಗೆ ಮತ್ತಷ್ಟು ಮಗದಷ್ಟು 100 ಕಾಲ ಅವರಿಗೆ ದೇವರು ಭಗವಂತ ಆಯಸ್ಸು, ಆರೋಗ್ಯ, ಭಾಗ್ಯ, ನೆಮ್ಮದಿ, ಶಾಂತಿ, ಸುಖ, ಸಂತೋಷ ಸದಾಕಾಲ ಕೊಡಲಿ. ಮಲ್ಲೇಶ್ ಅವರು ಹೀಗೆ ಇನ್ನೂ ಸಾವಿರಾರು ಕಾರ್ಯಕ್ರಮಗಳನ್ನ ಸಾವಿರಾರು ಸಂಖ್ಯೆಯಲ್ಲಿ ಬಡ ಜನರಿಗೆ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ, ಅವರ ಹೊಟ್ಟೆಪಾಡಿಗೋಸ್ಕರ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಲಿ. ನಾವೆಲ್ಲರೂ ಅವ್ರ ಜೊತೆ ಗೂಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ನಾವು ಅವ್ರ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ವಿ. ಬೆಂಗಳೂರಿಂದ ನನ್ನದೇ ಒಂದು ತಂಡ ಕಲಾವಿದರು, ನಾವೆಲ್ಲ ಒಂದೇ ಕುಟುಂಬದವರು, ಅವರೆಲ್ಲ ನನ್ನ ಜೊತೆಗೆ ಕೈ ಜೋಡಿಸಿದ್ದಾರೆ. ಮನುಷ್ಯ ಆಗಿರ್ಬೋದು, ನಮ್ಮ ಅಜಿತ್ ಜೂನಿಯರ್ ರಾಜ್ಕುಮಾರ್ ಆಗಿರ್ಬೋದು, ನಮ್ಮ ಪದ್ಮಿನಿ ಮೇಡಮ್ ಆಗಿರ್ಬೋದು, ನಮಗೆಲ್ಲ ನನ್ನ ಮಾತಿಗೆ ಕಿವಿಗೊಟ್ಟು ನನ್ನ ಜೊತೆಗೆ ಬಂದು ಎಲ್ಲರೂ ನನ್ನ ಕಲಾ ಬಳಗ, ನನ್ನ ಕುಟುಂಬ ಎಲ್ಲರೂ ನನ್ನ ಜೊತೆಗೆ ಕೈಗೂಡಿ ಸೇರಿ ನನಗೆ ಸಹಾಯಸ್ತವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಕೊಂಡು ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಕ್ಚುಲಿ ನಂದು ಬರ್ತಡೇ ಬಂದು ಒಂದು ವಾರ ಹಿಂದೆಯೇ ಇದ್ದಿದ್ದು. ಯಾಕೋ ಮನೇಲಿ ಮಾಡ್ಕೊಳಕ್ಕೆ ಇಷ್ಟ ಆಗಿಲ್ಲ, ಇಲ್ಲಿ ಎಲ್ಲರ ಮುಂದೆ ಬಂದು ಮಾಡ್ಕೋಬೇಕು ಅಂತ ತುಂಬ ಇಷ್ಟ ಆಯಿತು. ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ಇಲ್ಲಿ ಬಡ ಮಕ್ಕಳು ಸ್ವಲ್ಪ ಸುಮಾರು ಜನ ಇರೋಲ್ಲ ಅಂತ, ಅದಕ್ಕೋಸ್ಕರ ಅನ್ನದಾಸೋಹ ಮಾಡ್ತಾಯಿದ್ದೀನಿ. ನನ್ನ ಟ್ರಸ್ಟು ಇನಾಗ್ರೇಷನ್ ಆಗಿ ಇವತ್ತಿಗೆ ಕರೆಕ್ಟಾಗಿ 1 ವರ್ಷ ಆಯಿತು. ಹಾಗಾಗಿ ಇದು ಮೊದಲನೇ ಹೆಜ್ಜೆ. ಇದೇ ಥರ ನನ್ನ ಕಾರ್ಯಕ್ರಮಗಳು ಮಾಡ್ಕೊತಾ ಬರ್ತಾ ಇರ್ತೀನಿ. ನನ್ನ ಕೈಯಲ್ಲಿ ಏನು ಸಹಾಯ ಮಾಡಬೇಕು ಮಾಡ್ತಾ ಇರ್ತೀನಿ. ನನ್ನ ಟ್ರಸ್ಟ್ ಹಾಗೂ ನನ್ನ ಟೀಮ್ ವತಿಯಿಂದ ತುಂಬ ಸಪೋರ್ಟ್ ಮಾಡ್ತಿರ್ತಾರೆ. ಇವರೆಲ್ಲ ನನ್ನ ಟೀಮ್ ಅಡ್ಮಿನ್ಸು. ನನ್ನ ಒಂದೊಂದು ಹೆಜ್ಜೆಗೂ ಇವರೇ ನನ್ನ ಬೆನ್ನೆಲುಬು.